ಸಿಕ್ಕಿತ್ತು. ನೋಡಲಿಕ್ಕೆ ನಂಜಿ ಬಟ್ಟಲು ಅಂತ ಹೇಳ್ತಾರೆ ನೋಡಿ, ನಂದಿ ಬಟ್ಟಲು ಅದೇ ಥರ, ಆದರೆ ಇದರದ್ದು ದೊಡ್ಡದು ಗಿಡ. ಇಷ್ಟು ಅರಶಿನ ಸಿಕ್ಕಿತ್ತು, ತೊಳೆದಾಯಿತು. ಇದನ್ನೀಗ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 7ಕ್ಕೆ ಯಾರ್ದೆಲ್ಲ ಬರ್ತಿರುಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತಿದೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಮಾರ್ಚ್ 7ಕ್ಕೆ ಯಾರ್ದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತಿಡೆ ಹೇಳೋದನ್ನು ಮರಿಬೇಡಿ. ಸುಮಾರು ಜನರದ್ದು ಬರ್ತ್ಡೇ ವಿಷಯ ಏನು ಗೊತ್ತುಂಟಾ? ನಾನು ನಾಳೆ ಬರ್ತ್ಡೇ ಅಂತಾದರೆ ನೀವು ಇವತ್ತು ಹಾಕ್ತೀರಿ. ನಾನು ಕೆಲವೊಮ್ಮೆ ಕಮೆಂಟ್ಸ್ ರಾತ್ರಿ ನೋಡೋದಾಯ್ತು. ನಾನು ಮೊನ್ನೆ ಒಮ್ಮೆ ಸಹ ಹೇಳಿದ್ದೆ, ನಿಮ್ಮ ಬರ್ತ್ಡೇ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿದು ಯಾರ್ದಾದ್ರೂ ಮಕ್ಕಳದ್ದು ಬರ್ತ್ಡೇ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನ್ಗೆ 2 ದಿವಸ ಮುಂಚೆ ಹಾಕಬೇಕು. ಅಂದರೆ ಇವತ್ತು 7 9ರದ್ದಾದರೆ ಇವತ್ತೇ ಹಾಕಿ. ಆಗ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಟಿರ್ತೇನೆ. ಆಗ ಬೆಳಿಗ್ಗೆನೇ ಹೇಳಲಿಕ್ಕಾಗ್ತದೆ ನನಗೆ. ಇಲ್ಲಾಂತ ಹೇಳಿದರೆ ವ್ಲಾಗಿನ ಮಧ್ಯದಲ್ಲಿ ಯಾವಾಗ ಕಮೆಂಟ್ ನೋಡ್ತೇನೆ ಆಗ ಹೇಳಬೇಕಾಗ್ತದೆ. ನಾಳೆ ಅಂತಾದರೆ ಇಮಿಡಿಯೇಟ್ಲಿ ನನಗೆ ವ್ಲಾಗಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಿನ್ನೆ ರಾತ್ರಿ ಕಮೆಂಟ್ ಸೆಕ್ಷನ್ ಚೆಕ್ ಮಾಡುವಾಗ 2 ಬರ್ತಿದೆ ವಿಶ್ ಮಾಡಲಿಕ್ಕೆ ಬಾಕಿ ಇತ್ತು. ಹಾಗಾಗಿ ನನಗೆ ಅನಿಸಿತ್ತು ಇದೊಮ್ಮೆ ಹೇಳುವ ನಿಮಗೆ ಅಂತ. ಅಂದರೆ ನಾನು ಮುಂಚೆ ನೋಡಿದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೇನೆ. ಅದನ್ನು ಹೇಳಲಿಕ್ಕೆ ಬೆಳಿಗ್ಗೆನೇ ಹೇಳಲಿಕ್ಕೆ ನನಗೆ ಸುಲಭ ಆಗ್ತದೆ. ಹಾಗೆ ಬರ್ತ್ಡೇ ಇದ್ದರೆ ನೀವು ನನಗೆ ಈಗ ಮಾರ್ಚ್ ಅಲ್ವಾ, 10ರದ್ದು ಬರ್ತ್ಡೇ ಇದ್ದರೆ 10/3ಕ್ಕೆ ನಮ್ಮದೊಬ್ಬರದ್ದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಹೇಳಿದರೆ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿರ್ತೇನೆ. ಹಾಗೆ ನೀವು ನನಗೆ ಮುಂಚೆನೇ ಹೇಳಿರಿ ಆಯಿತಾ. 2 ದಿವಸ ಇಲ್ಲಾದರೆ 3 ದಿವಸ ಮುಂಚೆ ಹೇಳಿದರೆ ನನಗೆ ತುಂಬ ಸುಲಭ ಆಗ್ತದೆ. ಹೀಗೆ ನೀರು ಹಾಕಬೇಕು. ಆಗ ಅದರ ಮೇಲಿರೋದು ಕಸ ಎಲ್ಲ ಉಂಟಲ್ಲ ಅದೆಲ್ಲ ಹೋಗ್ತದೆ. ನಿನ್ನೆ ಅಪ್ಪ ಕ್ಲೀನ್ ಮಾಡಿಟ್ಟಿದ್ರಲ್ಲ. ಈಗ ಇದನ್ನೊಮ್ಮೆ ತೊಳೆದು ಆಮೇಲೆ ಬೇಯಿಸ್ಲಿಕ್ಕೆ ಇಡೋದು. ಇದರಲ್ಲಿ ಈ ಥರದ್ದು ಕಸ ಎಲ್ಲ ಇತ್ತಲ್ಲ ಇದೆಲ್ಲ ಈಗ ನೀರಲ್ಲಿ ಹೋಗ್ತದೆ. ಅಲ್ಲಿ ಸುಮಾರು ಉಂಟು ನೋಡಿ, ಅದು ಇದರಲ್ಲೇ ಇದ್ದ ಕಸ. ಇಷ್ಟು ಅರಶಿನ ಸಿಕ್ಕಿತ್ತು, ತೊಳೆದಾಯಿತು. ಇದನ್ನೀಗ ಒಲೆಯಲ್ಲಿ ಬೆಂಕಿ ಉಡಿಸಿ ಒಂದು ದೊಡ್ಡದು ಪಾತ್ರೆ ಇಟ್ಟಿದ್ದೇನೆ. ಅದರಲ್ಲಿ ಹೋಗಿ ಬೇಯಿಸೋದು. ಒಂದು ಸಲ ಬೇಯಿಸಿದರೆ ಸಾಕು ಅಂತಪ್ಪ ಹೇಳಿದರು. ನೋಡು ಅವ್ರಿಗೆ ಗೊತ್ತಾಗ್ತದಲ್ಲ. ಬೆಂದಾದಾಗೆ ಮತ್ತೆ ಅದನ್ನು ಒಣಗಿಸ್ಲಿಕ್ಕೆ ಹಾಕೋದು. ಇವರಿಬ್ಬರನ್ನು ನೋಡಿ ಅಂತೆ, ಅಣ್ಣ ಇದು ತಮ್ಮ. ಕಾಜು ಆಯಿತಾ, ಇದು ಶಂಭು ಅಲ್ಲ. ಶಂಭು ಎಲ್ಲ ಹೊರಗಡೆ ಇದ್ದಾನೆ. ಇವರಿಬ್ಬರು ಅಡಿಗೆ ಕೊನೆಯಲ್ಲಿ ಮಲಗಿದ್ದಾರೆ. ಇಲ್ಲೊಂದು ಗೋಣಿ ಇಟ್ಟಿದ್ದಾನೆ ಆಯ್ತು. ಇದು ಅಕ್ಕಿದು ಗೋಣಿ, ರೇಷನ್ ತರಲಿಕ್ಕೆ ಹೋಗುವಂಥದ್ದು. ಅದು ಖಾಲಿ ಆಯಿತು ಅಂತ ಗೋಣಿ ಇಟ್ಟದ್ದು. ಅದರ ಮೇಲೆ ಮಲಗೋದು ಇಬ್ಬರು ಕೂಡ. ಯಾವಾಗಲೂ ಇವೊಂದು ಪ್ಲೇಸ್ ಇದು, ಇವನಿಲ್ಲೇ ಮಲಗಿರ್ತಾನೆ. ಇವ ಬಂದು ಕೂತ್ಕೊಂಡಿದ್ದಾನೆ. ಅದಕ್ಕೆ ಮುಂಚೆನೇ ಕೂತಿದ್ದಲ್ಲ, ಇವ ಬಂದು ಹೀಗೆ ಇನ್ಕಿ ನೋಡೋದು, ಇದು ಯಾಕೆ ಇವ ಬಂದು ಇಲ್ಲಿ ಮಲಗಿತು ಅಂತ. ಅಣ್ಣ ಅಂತೇಳಿ ಗೊತ್ತಾಗಿ ಈಗ ಒಟ್ಟಿಗೆ ಮಲಗಿದ್ದಾರೆ. ಏನು ನೀ ಮಲಗ್ಬೋದು ಇನ್ನು? ನಂದಿ ಕರಿತಾ ಇರೋದು. ಚೂರು ಸಹ ಸೈಲೆಂಟ್ ಆಗೋದಿಲ್ಲ ಅವ. ಈಗ ಅವರಿಗೆ ತುಂಬ ಸೆಗಣಿ ಇತ್ತು. ಹಾಗೆ ಅವಳನ್ನು ಸ್ನಾನ ಮಾಡಿಸಿದೆ. ಅವಳನ್ನು ಸ್ನಾನ ಮಾಡಿಸಿ ಅಷ್ಟರಲ್ಲಿ ಇವಳು ಹೊರಗೆ ಓಡಿ ಬಂದು ಇವಳನ್ನು ಸ್ನಾನ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಆದರೆ ನಾಳೆ ಸ್ನಾನ ಮಾಡಿಸೋದು. ಅಷ್ಟು ಸಗಣಿ ಇಲ್ಲ ಇವಳಿಗೆ. ಅವಳಿಗಂತೂ ಸಾರಿಸಿದಾಗೆ ಇತ್ತು, ಅಂಗಳಕ್ಕೆ ಸಾರಿಸಿದಾಗೆ ಆ ಥರ ಕಲಸಿ ಅದರ ಮೇಲೆ ಕೂತ್ಕೊಳ್ಳೋದು. ಅದಕ್ಕೆ ಎಷ್ಟು ಸಗಣಿ. ಇವರಿಗೆ ಮನೆಯಿಂದ ದೂರ ಹೋಗಲಿಕ್ಕೆ ಮನಸ್ಸಿಲ್ಲ, ಇಲ್ಲೇ ಸುತ್ತಬೇಕು. ಅಪ್ಪ ಹೇಳಿದ್ರು ಅವ್ರನ್ನ ಒಳ್ಳೆ ಹುಲ್ಲಿರುವಲ್ಲಿ ಕರ್ಕೊಂಡೋಗಿ ಕಟ್ಟಬೇಕು ಅಂತ. ಇವರನ್ನು ಎಳ್ಕೊಂಡು ಹೋಗಲಿಕ್ಕೆ ನಂಗೆ ಆಗೋದಿಲ್ಲ. ಹಾಗೆ ಏನೋ ಸಿಕ್ಕಿದಲ್ಲಿ ಕಟ್ಟಿ ಹೋಗ್ಬೇಕಷ್ಟೇ. ನಾನು ಈಗ ಬಂದಿದ್ದೆಲ್ಲ ನಿಮಗೊಂದು ಹೂ ತೋರಿಸ್ತೇನೆ. ಸುಮಾರು ಬಿದ್ದಿದೆ ನೋಡಿ ಇಲ್ಲೆಲ್ಲ. ಇದು ಒಂದು ಮೆಮೊರಿ ಅಂತ ಗೊತ್ತುಂಟ, ನಮ್ಮದು ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ ಈ ಹೂವು ಕಾಡಲ್ಲೆಲ್ಲ ಕಡೆ ಸಿಕ್ತಿತ್ತು. ನೋಡಲಿಕ್ಕೆ ನಂಜಿ ಬಟ್ಟಲು ಅಂತ ಹೇಳ್ತಾರೆ ನೋಡಿ, ನಂದಿ ಬಟ್ಟಲು ಅದೇ ಥರ, ಆದರೆ ಇದರದ್ದು ದೊಡ್ಡದು ಗಿಡ ಆಗ್ತದೆ, ದೊಡ್ಡದು ಮರ ಸಹ ಆಗ್ತದೆ. ಹಾಗೆ ಅದರಲ್ಲಿ ಆಗುವಂಥ ಹೂ. ಈಗ ಇದರದ್ದು ಸೀಸನ್. ನಾವು ಇದನ್ನು ಶಾಲೆಗೆ ಹೋಗುವಾಗ ಕಾಡು ದಾರಿಯಲ್ಲಿ ಹೋಗ್ತಿದ್ದೇವಲ್ಲ, ನಮಗೆ ಅಂತೇಳಿ ಒಂದು ದೇವ್ರು ಇರ್ತಿತ್ತು. ಅದಕ್ಕೆ ಹೋಗಿ ಇಡ್ತಿದ್ವಿ ಆಯಿತಾ. ಡೈಲಿ ಬೆಳಿಗ್ಗೆ ಹೋಗುವಾಗ ಇದನ್ನಿಷ್ಟು ಎಷ್ಟು ಕಲೆಕ್ಟ್ ಮಾಡಲಿಕ್ಕಾಗ್ತದೆ ಅಷ್ಟು ಕಲೆಕ್ಟ್ ಮಾಡಿ ಅದೊಂದು ಕಲ್ಲು ಇರ್ತಿತ್ತು, ಅದಕ್ಕೆ ಹೋಗಿ ಇಟ್ಟು ಹೋಗೋದು ಶಾಲೆಗೆ ಹೋಗುವಾಗ. ನಿಮಗೆ ಹೂವಿನ ಬಗ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನೋಡಲಿಕ್ಕೆ ನೋಡಿ ಎಷ್ಟು ಚೆಂದ ಉಂಟಲ್ಲ ಇದು.
ದನಗಳನ್ನು ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದೆ ನೀರು ಕುಡಿಸಲಿಕ್ಕೆ. ಮಧ್ಯಾಹ್ನ ಆಯಿತು, ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಈಗ ಬಂದದ್ದು ನಾನು. ಗಳನ್ನು ಹೊಳೆ ಕರ್ಕೊಂಡೋಗಿ ನೀರು ಕುಡಿಸಿ ಈಗ ಒಂದು ಕಡೆ ಕಟ್ಟಿ ಹಾಕಿ ಬಂದೆ ನೆರಳಲ್ಲಿ. ಹುಲ್ಲುಂಟು ಅಂತಲ್ಲ, ಇನ್ನು 3 ಗಂಟೆ ತನಕ ಅವ್ರು ಕೂತ್ಕೊಳ್ಬೇಕಲ್ಲ, ಹಾಗೆ ನೆರಳು ಎಲ್ಲಿ ಉಂಟು ಅಂತ ಹುಡುಕುದು ನಾನು. ನೆರಳು ಸಿಕ್ಕಿದಲ್ಲಿ ಕಟ್ಟಿ ಹಾಕಿ ಬರೋದು. ನಾನೊಂದು ಅಬ್ಸರ್ವ್ ಮಾಡ್ತಿದ್ದೆ, ಏನಂತ ಹೇಳಿದರೆ, ಮುಂಚೆ ನಮ್ಮ ಬೇಲಿ ಹತ್ತಿರದಿಂದಲೇ ಒಂದು ರೋಡ್ ಇತ್ತು. ಅದರಲ್ಲಿ ಜನರು ಯಾವಾಗಲೂ ಅದರಲ್ಲೇ ಹೋಗ್ತಿದ್ರು, ವೆಹಿಕಲ್ಸ್ ಅಲ್ಲಿಂದಲೇ ಹೋಗ್ತಿತ್ತು. ಇವಾಗ ಒಂದು 4-5 ಇಯರ್ಸಿಂದ ಅದು ಕ್ಲೋಸ್, ಯಾರು ಹೋಗೋದಿಲ್ಲ, ಅವರಿಗೆ ಬೇರೆ ರೋಡ್ ಉಂಟು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಬಟ್ ಈಗ ಅದರಲ್ಲೆಲ್ಲ ಹುಲ್ಲು ಗಿಡ ಎಲ್ಲ ಸಹ ಬೆಳ್ತಿದೆ. ಈಗ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಹುಲ್ಲು ಮತ್ತು ಗಿಡಗಳು ಎಂತೆಂತೆಲ್ಲ ಬೆಳ್ತಿದೆ. ಅಲ್ಲಿಂದ ಈಗ ಹೋಗ್ಬೇಕಂತಂದರೆ ಇನ್ನೊಂದ್ಸರಿ ರಿಪೇರಿ ಮಾಡಿದ್ರೆ ಅಷ್ಟೇ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ಒಂದು ಗಾದೆ ಉಂಟಂತೆ, ಮನುಷ್ಯ ನಡೆದ ದಾರಿಯಲ್ಲಿ ಹುಲ್ಲು ಸಹ ಬೆಳೆಯುವುದಿಲ್ಲಂತೆ. ಅಂದರೆ ಆ ಒಂದು ಟೈಮಲ್ಲಿ ಎಷ್ಟು ರಶ್ ಅಂದರೆ ಅಲ್ಲಿ ಆ ರೋಡಿಂದ ಹೋಗಲಿಕ್ಕೆ ಇದ್ದ ವೆಹಿಕಲ್ಸ್, ಮನುಷ್ಯರು, JCB ಅದು ಇದೆಲ್ಲ ಕೂಡ ಅಲ್ಲಿಂದಲೇ ಹೋಗ್ತಿದ್ದದ್ದು. ಆಗ ಹುಲ್ಲೇ ಇರ್ತಿರ್ಲದ ರೋಡಲ್ಲಿ ಈಗ ಗಿಡಗಂಟಿಗಳು ತುಂಬಿ ಹೋಗ್ತುಂಟು. ಅದಕ್ಕೆ ಹೇಳೋದು, ಮನುಷ್ಯ ಉಂಟಲ್ಲ, ತನಗೆ ಬೇಕಾದಕ್ಕಿಂತ ಜಾಸ್ತಿ ಪ್ರಕೃತಿಯನ್ನು ಉಪಯೋಗಿಸ್ಕೊಳ್ತೇನೆ. ನನ್ನ ಪ್ರಕಾರ ಏನು ಗೊತ್ತುಂಟ, ನಮಗೆ ಎಷ್ಟು ಅವಶ್ಯಕತೆ ಉಂಟು ಅಷ್ಟು ಮಾತ್ರ ಮಾಡಬೇಕು. ನಮ್ಮಿಂದ ಜಾಸ್ತಿ, ನಮಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಾವು ಎಂಥ ಸಹ ಉಪಯೋಗಿಸಬಾರ್ದು ಅಂತ ನನ್ನದೊಂದು ಅಭಿಪ್ರಾಯ. ಈಗ ನಮಗೆ ಇಷ್ಟು ತೋಟ ಉಂಟು, ನಮಗೆ ಎಷ್ಟು ಸಾಧ್ಯ ಅಷ್ಟು ಮಾಡೋದು, ಆ ಥರ ನಾನು. ನನಗೆ ಮತ್ತು ಸಿಕ್ಕಿದ್ದನ್ನು ದುರುಪಯೋಗ ಪಡಿಸ್ಕೊಳ್ಬೇಕು ಅಂತ ಆಸಕ್ತಿಯೇ ಇಲ್ಲ ಅದರಲ್ಲೆಲ್ಲ. ಈಗ ಆ ರೋಡ್ ನೋಡುವಾಗ ಮುಂಚೆ ಅದು ಗಾದೆ ಆವಾಗ ಯೋನಿಸ್ತಾ ಇದ್ದೆ, ಮನುಷ್ಯರು ಹೋದ ದಾರಿಯಲ್ಲಿ ಯಾಕೆ ಹುಲ್ಲಾಗೋದಿಲ್ಲ ಅಂತ. ಅದೇ ಮನುಷ್ಯರು ಹಾಳು ಮಾಡ್ತಾನೇ ಹೋಗೋದು, ಎಲ್ಲ ಸಹ ಯಾವುದೂ ಉಳಿಸೋದಿಲ್ಲ ಅಲ್ವಾ. ಆಯಿತು, ದನಗಳನ್ನು ಕರ್ಕೊಂಡು ಮನೆಗೆ ಹೋಗ್ತಿದ್ದೇನೆ. ಅವಳು ಮುಂದೆ ಹೋಗ್ತಿದ್ದಾಳೆ, ಮಗಳು ಇಲ್ಲಿದ್ದಾಳೆ. ಅಮ್ಮ ಕುಣಿದ್ರೆ ಉಳ್ಸ ಕುಣಿಯೋದು. ಇದು ನಮ್ಮ ಮನೆ ಹತ್ತಿರ ಇರೋದೊಂದು ಗೇರು ಬೀಜದ ಗಿಡ. ಅದರಲ್ಲಿ ಗೇರು ಬೀಜ ಆಗ್ತಾ ಇರ್ತದೆ. ಇದು ಗೇರು ಹಣ್ಣು ಆಯಿತಾ. ಇದರ ಮೇಲಿರೋದು ನಾವು ಉಪಯೋಗ ಮಾಡೋದು ಸೇಲ್ ಮಾಡಲಿಕ್ಕೆಲ್ಲ. ಈ ವರ್ಷ ನಮಗೆ ಗೇರು ಹಣ್ಣು ತುಂಬ ಕಡಿಮೆ ಆಯಿತಾ. ಮುಂಚೆಲ್ಲ ನಾವು ದನಗಳಿಗೆ ಬಕೆಟಲ್ಲಿ ಕೊಡ್ತಿದ್ವಿ ಹಣ್ಣು. ಇವರು ಇದರ ಪರಿಮಳಕ್ಕೆ ಓಡಿ ಬರೋದಾಯ್ತಾ. ಭಾರಿ ಇಷ್ಟ ಇವರಿಗೆ ಇದಂತ ಹೇಳಿದರೆ, ನೋಡಿ ಅಂತೆ ಇಟ್ಕೊಳ್ಳಿ. ಗೇಟ್ ಹತ್ತಿರ ಇದ್ದವಳು ಇಲ್ಲಿ ಓಡಿ ಬಂದಳು, ಅಷ್ಟು ಇಷ್ಟ. ಅದು ಹಣ್ಣುಂಟು ಅಂತ ಹೇಳಿ ಈಗ ಮನೆಗೆ ಓಡಿ ಬರೋದು. ಸೀಡ್ಸ್ ತಿನ್ನೋದು ಬೇಡ ಅಂತೇಳಿ ಇಲ್ಲಿ ಇಟ್ಟಿದ್ದೇನೆ. ಅದು ಬೇಡ, ನಮಗೆ ಮಳೆಗಾಲಕ್ಕೆ ಕಾಯಿಸ್ಲಿಕ್ಕೆ ಬೇಡವಾ. ಹೋಗುವ ಸಾಕು. ಹೊಯ್ಯ. ಕವಿತಾ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗ ಅದ್ವಿಕಿದು ಬರ್ತ್ಡೇ ಅಂತ. ಅದ್ವಿಕ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಇದು ನೋಡಿ, ನಾನು ಮೊನ್ನೆ ಮಜ್ಜಿಗೆಯಲ್ಲಿ ಹಾಕಿಟ್ಟೆ ಮೆಣಸು, ಚೆಂದ ಒಣಗಿದೆ. ನೀವು ಹೇಳಿದಾಗೆ 4-5 ದಿವಸ ಮಜ್ಜಿಗೆಯಲ್ಲಿ ನೆನೆಸೋದು ಒಣಗಿಸೋದು ಮಾಡಿ ಈಗ ಇಷ್ಟು ಒಂದು ಡಬ್ಬ ಆಗಿದೆ. ಇನ್ನು ಯಾವಾಗ ಕಾಯಿಸಿ ಯಾವಾಗ ಮುಗಿಸ್ತೇನೆ ಅಂತ ಗೊತ್ತಿಲ್ಲ. ಖಾಲಿ ಆದರೆ ಇದು ಖಾಲಿ ಆಗ್ಬೋದು. ಇದೊಂದು ಟೇಸ್ಟ್ ಮಾಡಿದೆ ಆಯಿತಾ, ಇದು ಭಯಂಕರ ಖಾರ ಉಂಟು ಅಂತ, ಹಾಗೆ ತಿನ್ನಲಿಕ್ಕೆ ಇದು ಒಳ್ಳೆಯದಾಗ್ತದೆ. ಹಾಗೆ ನೋಡಿ. ಇದು ನೋಡಿ, ಇವತ್ತು ತುಂಬ ಮೆತ್ತಗೆ ಆಗಿದೆ ಆಯಿತಾ. ಹೀಗೆ ಮುಟ್ಟಿದರೆ ಕೈ ಹಚ್ಚಿ ಬೀಳ್ತುಂಟು. ಕೊಯ್ಯುವ ಅಂತ ಬಂದೆ, ಹಾಗೆ ದೊಡ್ಡದುಂಟು, ಕೈ ಎಷ್ಟು ದೊಡ್ಡದುಂಟು ನೋಡಿ. ಸಂಜೆ ಆಗ್ತಾ ಬಂತು, ಮೋಡ ಉಂಟು, ಮಳೆ ಬರ್ತದಂತ ಎಂತ ಗೊತ್ತಿಲ್ಲ. ನಾವು ಅಡಿಕೆಲ್ಲ ರಾಶಿ ಮಾಡಿದ್ದೇವೆ. ಸಂಜೆ ಆಗುವಾಗ ಯಾವಾಗಲೂ ಹಾಗೆ ಆಯಿತಾ, ಮೋಡ ಬಂದಿದೆ ಅಂತಂದರೆ ನಾವು ಅಡಿಕೆ ರಾಶಿ ಮಾಡಿ ಅದಕ್ಕೆ ಟರ್ಪಲ್ ಹಾಕಬೇಕು. ಇಲ್ಲಾಂದರೆ ರಾತ್ರಿ ಮಳೆ ಬಂದರೆ ಕಷ್ಟ ಆಗ್ತದಲ್ಲ. ನೀನೆಂತಕ್ಕೆ ಗಿರ್ಚೋದು? ಇದೆಂತಕ್ಕೆ ಹೀಗೆ ಮಾಡೋದು ಆಂಟಿಜ? ಆಯಿತು, ಮಳೆ ಬರ್ಬೋದಾಯ್ತಾ. ಇಲ್ಲಿ ಮಳೆ ದೂರದಲ್ಲಿ. ನಾನು ರಂಪಾಲ ಕೊಯ್ಲಿಕ್ಕೆ ಬಂದಿದ್ದೆಲ್ಲ, ಅವನಿಗೆ ಕಂಡೆ. ನಾನು ಕಂಡ್ರೆ ಮತ್ತೆ ಬಿಡೋದಿಲ್ಲ ಇವ ಒಟ್ಟಿಗೆ.
ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡುವ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ, ಅದೇ ಇರ್ತಾರೆ ಅನುಷಾಕ್ಷ ನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡಿರ್ತೇನೆ ಆವಾಗ ನಿಮಗೆ ವಾಟ್ಸಪ್ಪಲ್ಲಿ ಸಿಗ್ತದೆ. ಅಲ್ಲಿಂದಲೇ ನೀವು ಯೂಟ್ಯೂಬನ್ನು ಓಪನ್ ಮಾಡಿಕೊಂಡು ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಚಂಪ್ ಬಾ, ನಂದೊಂದು ಬಾಯ್ ಹೇಳು. ಬಾಯ್ ಬಾಯ್ ಹೇಳು. ಬಾಯ್ ಗೈಸ್.